ಟ್ರಾಫಿಕ್ ಪೊಲೀಸರ ಹೊಸ ಲಂಚಾವತಾರದ ಸ್ಟೋರಿ ಇದು. ಬೆಂಗಳೂರಿನಲ್ಲಿ ಮಿತಿ ಮೀರಿದೆ ಪೊಲೀಸರ ಕರ್ಮಕಾಂಡ. ಕ್ಯಾಶ್ ಬೇಡ, ಫೋನ್ ಪೇ ಮಾಡಿ ಅಂತ ಪೊಲೀಸರೇ ಹೇಳ್ತಾ ಇರೋದು. ಟ್ರಾಫಿಕ್ ಪೊಲೀಸರು ಸ್ಟೇಷನ್ಗೆ ಹೋದ್ರೆ ಬಡವರ ರಕ್ತ ಹೀರ್ತಾರೆ ಪೊಲೀಸರಿಗೆ ಬಡವರನ್ನ ಹಿಂಸಿಸೋದೆ ಹಾಗಾದ್ರೆ ಕೆಲಸನ? ಈ ರೀತಿಯಾಗಿರುವಂತಹ ಅನುಮಾನಗಳು ವ್ಯಕ್ತ ಆಗ್ತಾ ಇದೆ. ಪೊಲೀಸರು ಬಡ ಜನರು ಏನಾದ್ರೂ ತಮ್ಮ ಕಷ್ಟಕ್ಕೆ ಹೋದಂತಹ ಸಂದರ್ಭದಲ್ಲಿ ಲಂಚವನ್ನ ಕೇಳುವಂತಹ ಪ್ರಕರಣಗಳು ಪದೇ ಪದೇ ಆಗ್ತಾನೆ ಇದೆ. ಬೆಂಗಳೂರು ಪೊಲೀಸ್ ಆಯುಕ್ತರೇ, ಏನಿದು ನಿಮ್ಮ ಕತೆ? ಈ ಪ್ರಶ್ನೆಯನ್ನ ಈಗ ಕೇಳಬೇಕಾದಂತಹ ಅನಿವಾರ್ಯತೆ ಇದೆ. ಟ್ರಾಫಿಕ್ ಪೊಲೀಸರು ಲಂಚವನ್ನ ಪಡಿತಾ ಇದ್ರು, ಇದೆಲ್ಲರಿಗೂ ಕೂಡ ಗೊತ್ತೇ ಇರುವಂತಹ ವಿಚಾರ. ಆದ್ರೆ ಈ ಒಂದು ಲಂಚವನ್ನ ಪಡೆಯೋದಕ್ಕೆ ಈಗ ಹೊಸ ಮಾರ್ಗವನ್ನ ಹುಡುಕೊಂಡಿದ್ದಾರೆ. ಲಂಚವನ್ನ ಯಾವ ರೀತಿಯಾಗಿ ಟ್ರಾಫಿಕ್ ಪೊಲೀಸರು ಈ ಸಂದರ್ಭದಲ್ಲಿ ಪಡ್ಕೊಳ್ತಾ ಇದ್ದಾರೆ ಅದನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಬೆಂಗಳೂರಿನಲ್ಲಿ ಪೊಲೀಸರ ಕರ್ಮಕಾಂಡ ಮಿತಿ ಮೀರಿದೆ. ಕ್ಯಾಶ್ ಬೇಡ, ಫೋನ್ ಪೇ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಇದು ಬೆಂಗಳೂರಿನ ಟ್ರಾಫಿಕ್ ಪೊಲೀಸರ ಲಂಚಾವತಾರದ ಸುದ್ದಿ. ಫೋನ್ ಪೇ, ಗೂಗಲ್ ಪೇ ಮೂಲಕ ಲಂಚವನ್ನ ಪಡಿತಾ ಇದ್ದಾರೆ. ಟ್ರಾಫಿಕ್ ಫೈನ್ ನೆಪದಲ್ಲಿ ಫೋನ್ ಪೇ, ಗೂಗಲ್ ಪೇ ಮೂಲಕ ಲಂಚ. ವೈಟ್ ಫೀಲ್ಡ್ ಸಂಚಾರಿ ಪೊಲೀಸರ ಭ್ರಷ್ಟಾಚಾರ ಬಯಲಾಗಿದೆ. ದಂಡದ ಹಣದ ಬದಲು ತಮ್ಮ ಸ್ವಂತ ಅಕೌಂಟ್ಗೆ ಲಂಚವನ್ನ ಹಾಕಿಸ್ಕೊಳ್ತಾ ಇದ್ದಾರೆ. ಕ್ಯಾಶ್ ಬೇಡ, ಫೋನ್ ಪೇ ಅಥವಾ ಗೂಗಲ್ ಪೇ ಮಾಡಿ ಅಂತ ತಮ್ಮ ನಂಬರ್ ಅನ್ನ ಕೊಡ್ತಾ ಇದ್ದಾರೆ ಪೊಲೀಸರು. ಪೊಲೀಸರ ಆನ್ಲೈನ್ ಪೇಮೆಂಟ್ ಕಳ್ಳಾಟ ಈಗ ಬಯಲಾಗಿದೆ. ಕಾನ್ಸ್ಟೇಬಲ್ ಮಂಜುನಾಥ್ ವಿರುದ್ಧ ಕ್ರಮಕ್ಕೆ ಮನವಿ ಮಾಡಲಾಗಿದೆ. ಇಮೇಲ್ ಮೂಲಕ ಎಸಿಪಿ ರಮೇಶ್ ದೂರು ಸ್ವೀಕಾರ ಮಾಡಿದ್ದಾರೆ. ವರದಿ ನೀಡಬೇಕು ಅಂತ ವೈಟ್ ಫೀಲ್ಡ್ ಇನ್ಸ್ಪೆಕ್ಟರ್ಗೆ ಆದೇಶ ಕೊಟ್ಟಿದ್ದಾರೆ. ಫೀಲ್ಡ್ ನಲ್ಲಷ್ಟೇ ಅಲ್ಲ, ಕಚೇರಿಯಲ್ಲೂ ಕೂಡ ಲಂಚಾವತಾರ. ಠಾಣೆಯಲ್ಲಿ ಡ್ಯೂಟಿ ಕೊಡಲು ಇಷ್ಟು ಅಂತ ಮಂತ್ಲಿ ಫಿಕ್ಸ್ ಆಗುತ್ತೆ. ವೈಟ್ ಫೀಲ್ಡ್ ಠಾಣೆ ರೈಟರ್ ದರ್ಬಾರ್ಗೆ ಬೇಕೇ ಇಲ್ವಾ? ಹಾಗಾದ್ರೆ ಲಂಚ ಕೊಟ್ರೆ ಹಣ ಸಿಗುವ ಕಡೆ ಡ್ಯೂಟಿ ಹಾಕ್ತಾರಂತೆ, ಇಲ್ಲದೆ ಹೋದ್ರೆ ಎಲ್ಲೋ ಹಾಕ್ತಾರೆ. ಹಣ ಕೊಡದೆ ಹೋದ್ರೆ ಟ್ರಾಫಿಕ್ ಜಾಸ್ತಿ ಎಲ್ಲಿರುತ್ತೋ ಆ ಕಡೆ ಅವ್ರನ್ನ ಕಳಿಸ್ತಾರೆ, ಕೆಲಸಕ್ಕೆ ನಿಯೋಜನೆ ಮಾಡ್ತಾರೆ. ರೈಟರ್ ಕಿರುಕುಳಕ್ಕೆ ವೈಟ್ ಫೀಲ್ಡ್ ಠಾಣೆ ಸಿಬ್ಬಂದಿ ಹೈರಾಣಾಗಿ ಹೋಗಿದ್ದಾರೆ. ಅಲ್ಲಿ ಹಣ ಕೊಡಬೇಕು, ಹಾಗಾಗಿ ಇಲ್ಲಿ ಸಾರ್ವಜನಿಕರಿಂದ ವಸೂಲಿ ಮಾಡ್ತಾರೆ ಈ ಟ್ರಾಫಿಕ್ ಪೊಲೀಸರು. ಇಮೇಲ್ ಮೂಲಕ ದೂರು ಬಂದಿದೆ. ರಮೇಶ್ ದೂರನ್ನ ಸ್ವೀಕಾರ ಮಾಡಿಕೊಂಡಿದ್ದಾರೆ. ಫೀಲ್ಡ್ನಲ್ಲಿ ಅಷ್ಟೇ ಅಲ್ಲ, ಕಚೇರಿಯಲ್ಲೂ ಕೂಡ ಯಾವ್ಯಾವ ರೀತಿ ಲಂಚ ಸ್ವೀಕಾರ ಆಗ್ತಾ ಇದೆ ಅನ್ನೋದನ್ನ ನಾವು ನೋಡ್ತಾ ಇದ್ದೀವಿ. ಈ ಬಗ್ಗೆ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಕಿರಣ್. ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಕಿರಣ್, ಟ್ರಾಫಿಕ್ ಪೊಲೀಸರು ಹೊಸ ಮಾರ್ಗ ಹುಡ್ಕೊಂಡಿದಾರ ಲಂಚವನ್ನ ಪಡೆಯೋದಕ್ಕೆ? ಕ್ಯಾಶ್ ಕೊಟ್ರೆ ಆಗಲ್ಲ, ಗೂಗಲ್ ಪೇ, ಫೋನ್ ಪೇ. ಖಂಡಿತ ವೀಣಾ, ಬೆಂಗಳೂರಿನ ಪೊಲೀಸ್ ಕಮಿಷನರ್ ಇದನ್ನ ನೋಡ್ಲೇಬೇಕು. ಮುಖ್ಯವಾಗಿ ಏನಂದ್ರೆ ಇಂತಹ ಪ್ರಕರಣಗಳು ಹೆಚ್ಚಾಗ್ತಾ ಇರ್ತಕ್ಕಂಥದ್ದು. ವೈಟ್ ಫೀಲ್ಡ್ ಪೊಲೀಸರ ರಾಜಾರೋಷವಾಗಿ ಗೂಗಲ್ ಪೇ, ಫೋನ್ ಪೇ ಮೂಲಕ ಹಣವನ್ನ ಸ್ವೀಕರಿಸ್ತಾ ಇರ್ತಕ್ಕಂಥದ್ದು. ವೈಟ್ ಫೀಲ್ಡ್ ಪೊಲೀಸ್ ಸಂಚಾರಿ ಪೊಲೀಸ್ ಠಾಣೆಯಲ್ಲಿ ಫೋನ್ ಪೇ ಆನ್ಲೈನ್ ಸಹ ಲಂಚವನ್ನ ಸ್ವೀಕರಿಸೋದಕ್ಕೆ ಮುಂದಾಗ್ತಾ ಇರ್ತಕ್ಕಂಥದ್ದು. ಮುಖ್ಯವಾಗಿ ತಮ್ಮ ಸ್ವಂತ ಅಕೌಂಟ್ಗೆ ಸಹ ಹಣವನ್ನ ಹಾಕಿಸ್ಕೊಂಡು ದರ್ಬಾರ್ ಮಾಡ್ತಾ ಇದ್ದಾರೆ. ಮುಖ್ಯವಾಗಿ ಇತ್ತೀಚೆಗೆ 21ನೇ ತಾರೀಕು ವರ್ತೂರು ಕೆರೆ ಬಳಿ ಒನ್ ವೇನಲ್ಲಿ ಒಬ್ಬ ಬೈಕ್ ಸವಾರ ಹೋಗ್ತಾ ಇರ್ತಾನೆ. ಆತ ಒನ್ ವೇನಲ್ಲಿ ಹೋಗ್ತಾ ಸಂದರ್ಭದಲ್ಲಿ ಮಂಜುನಾಥ್ ಅಂತ ಕಾನ್ಸ್ಟೇಬಲ್ ಏನಿದ್ದಾನೆ ಆತ ಅಡ್ಡ ಹಾಕ್ತಾನೆ. ನಂತರ ನಾನು 1,500,000 ಹಣವನ್ನ ಪೇ ಮಾಡ್ತೀನಿ, ನನಗೆ ರಸೀದಿ ಕೊಡಿ ಅಂತ ಹೇಳಿ ಕಾನ್ಸ್ಟೇಬಲ್ ಮಂಜುನಾಥ್ ಬಳಿ ಕೇಳ್ತಾನೆ. ಆದ್ರೆ ಆತ ರಸೀದಿ ಕೊಡೋದಿಲ್ಲ. 500 ರೂಪಾಯಿ ಫೋನ್ ಪೇ ಮಾಡು, ನಾನು ನಿನ್ನನ್ನ ಬಿಟ್ಟು ಕಳಿಸ್ತೀನಿ ಅಂತ ಹೇಳ್ತಾನೆ. ಆ ಸಂದರ್ಭದಲ್ಲಿ ಸವಾರ ರಾಚಮಲ್ಲ ಏನಿದ್ದಾನೆ 500 ರೂಪಾಯಿ ಫೋನ್ ಪೇ ಯನ್ನ ಮಾಡಿ ಅಲ್ಲಿಂದ ತೆರಳುತ್ತಾನೆ. ಆ ನಂತರ ಗಾಡಿಯನ್ನ ಕಾನ್ಸ್ಟೇಬಲ್ ಮಂಜುನಾಥ್ ಬಿಟ್ಟು ಕಳಿಸ್ತಾನೆ. ನಂತರ ಆತ ಮನೆಗೆ ಹೋದ ಸಂದರ್ಭದಲ್ಲಿ ಎಸಿಪಿ ಅವ್ರಿಗೆ, ವೈಟ್ ಫೀಲ್ಡ್ ಉಪವಿಭಾಗದ ಎಸಿಪಿ ಅವ್ರಿಗೆ ಇಮೇಲ್ ಮೂಲಕ ದೂರನ್ನ ಕಳಿಸ್ತಾನೆ. ದೂರನ್ನ ಕಳಿಸಿ ಈ ರೀತಿ ಲಂಚವನ್ನ ತೆಗೆದುಕೊಂತಾ ಇದ್ದಾರೆ ವೈಟ್ ಫೀಲ್ಡ್ ಸಂಚಾರಿ ಪೊಲೀಸರು. ಆನ್ಲೈನ್ ಮೂಲಕವೇ ಸಹ ಲಂಚವನ್ನ ಸ್ವೀಕರಿಸ್ತಾ ಇದ್ದಾರೆ. ಇವ್ರ ವಿರುದ್ಧ ಕ್ರಮ ಆಗ್ಬೇಕು, ನನಗೆ ರಸೀದಿ ಕೊಟ್ಟಿಲ್ಲ, 1,500 ರೂಪಾಯಿ ಕಟ್ತೀನಿ ಅಂತ ಹೇಳಿದ್ರು 500 ರೂಪಾಯಿ ಫೋನ್ ಪೇ ಮಾಡಿಸ್ಕೊಂತಾರೆ ಅಂದ್ರೆ ಯಾವ ಮಟ್ಟಕ್ಕೆ ಇಲ್ಲಿ ಲಂಚಾವತಾರ ನಡೀತಾ ಇದೆ ಅನ್ನೋದು ಗೊತ್ತಾಗ್ತಾ ಇರ್ತಕ್ಕಂಥದ್ದು. ಇನ್ನು ಸಂಚಾರಿ ಪೊಲೀಸ್ ಠಾಣೆಯಲ್ಲಿ ದೊಡ್ಡ ಮಟ್ಟದಲ್ಲಿ ಭ್ರಷ್ಟಾಚಾರ ನಡೀತಾ ಇರ್ತಕ್ಕಂಥದ್ದು. ಹೋಮ್ ಗಾರ್ಡ್ಗಳಾಗಿರ್ಬೋದು, ಪೊಲೀಸ್ ಆಗಿರ್ಬೋದು, ಡ್ಯೂಟಿಯನ್ನ ತೆಗೆದುಕೊಳ್ಬೇಕಾದ್ರೆ ಆಯಕಟ್ಟಿನ ಪ್ರದೇಶಗಳಲ್ಲಿ ಹೋಗ್ಬೇಕು ಅಂದ್ರೆ ಪ್ರತಿನಿತ್ಯ
ರೂಪಾಯಿ 1,500 ರೂಪಾಯಿ ಹಣ ಕೊಟ್ಟು ಡ್ಯೂಟಿಯನ್ನ ತೆಗೆದುಕೊಳ್ಬೇಕಾಗುತ್ತೆ. ರೈತರು ಇಲ್ಲಿ ದೊಡ್ಡ ಮಟ್ಟದಲ್ಲಿ ಇನ್ಸ್ಪೆಕ್ಟರ್ ರೀತಿ ವರ್ತನೆ ಮಾಡ್ತಾ ಇರ್ತಕ್ಕಂಥದ್ದು. ರೈತರೇ ಸಹ ಇನ್ಸ್ಪೆಕ್ಟರ್ ಆಗಿದೆ, ಸ್ಟೇಷನ್ ನಲ್ಲೇ ಸಹ ದೊಡ್ಡ ಮಟ್ಟದಲ್ಲಿ ದರ್ಬಾರ್ ನಡೆಸ್ತಾ ಇದ್ದಾರೆ ರೈತರು ಅಂತ ಹೇಳಿ ಆರೋಪ ಮಾಡ್ತಾ ಇರ್ತಕ್ಕಂಥದ್ದು. ಸದ್ಯ ACP ರಮೇಶ್ ಅವರು ಈ ಬಗ್ಗೆ ತನಿಖೆಯನ್ನ ಕೈಗೊಂಡಿರ್ತಕ್ಕಂಥದ್ದು. ವೈಟ್ಫೀಲ್ಡ್ ಸಂಚಾರಿ ಪೊಲೀಸ್ ಠಾಣೆಯಲ್ಲಿ ಸಾಕಷ್ಟು ಭ್ರಷ್ಟಾಚಾರ ನಡೀತಾ ಇದೆ ಅಂತ ಹೇಳಿ ಸಾರ್ವಜನಿಕರು ಆರೋಪ ಮಾಡ್ತಾ ಇರ್ತಕ್ಕಂಥದ್ದು. ಎಷ್ಟರ ಮಟ್ಟಿಗೆ ಇದಕ್ಕೆ ಬ್ರೇಕ್ ಬೀಳುತ್ತೆ ಅನ್ನೋದೇ ದೊಡ್ಡ ಕ್ವಶನ್ ಮಾರ್ಕ್. ಕಿರಣ್, ಥ್ಯಾಂಕ್ ಯು ಸೋ ಮಚ್ ತಮ್ಮೆಲ್ಲ ಮಾಹಿತಿಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.